ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಶ್ರೀಪಾದಂಗಳವರ ಆದೇಶದ ಮೇರೆಗೆ ವಾಂಗ್ಮಯ ಸೇವೆಯನ್ನು ಸಲ್ಲಿಸಲು ಬಂದಿರುವಂತಹ ವಿದ್ವಾನ್ ಶಶಾಂಕ್ ಭಟ್ ಇವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಪವಿತ್ರ ಜ್ಞಾನ ಯಜ್ಞದಲ್ಲಿ ಶ್ರೋತೃಗಳಾಗಿ ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಓಷ್ಠಾಪಿದಾನನಕುಲೀದಂತೈಃ ಪರಿವ್ರತಾಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಂ ಇಹ ವಾದಯೇತ್. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣಮಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತಥಾಯ ನಮೋ ನಮಸ್ತೆ. ಜಯತಿ ಹೃದಯಂ ಚ ಸರ್ವದೇವೈಕವಂದ್ಯಃ ಪರಮಗುರುಃ ಅಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ನಿತ್ಯ ನಿರ್ಮುಕ್ತದೋಷಃ ಸರಸಿ ಜನಯನಃ ಅಸವು ಶ್ರೀಪತಿಃ ಮಾನದೋನಃ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜರಾಸಂಧ ಕೃಷ್ಣನ ಮೇಲೆ ಕುಪಿತನಾಗಿ ಗದಾಪ್ರಹಾರವನ್ನು ಸಮಗ್ರ ಮಥುರಾ ನಗರಿಗೆ ಗದಾಪ್ರಹಾರವನ್ನು ಮಾಡಿದ್ದಾನೆ. ನಾರದರ ಸೇವಾರೂಪವಾದಂತಹ ಉಪಾಯದಿಂದ ಆ ಗದೆ 1 ಯೋಜನ ಹಿಂದಕ್ಕೆ ಬಿದ್ದಿದೆ. ಮಥುರಾ ನಗರಿಯ ಮೇಲೆ ಬೀಳದೆ 1 ಯೋಜನ ಹಿಂದಕ್ಕೆ ಬಿದ್ದಿದೆ. ಕೃಷ್ಣನ ಆಜ್ಞೆಯಂತೆಯೇ ಆ ಗದೆ ಹಿಂದಿರುಗಿ ಕಂಸನನ್ನು ಜರಾಸಂಧನಿಗೆ ಪುನರ್ಜನ್ಮವಿತ್ತಂತಹ ತಾಯಿ ಜರಾಸಂಧನ ತಾಯಿ ಜರೆ ಎಂಬ ರಾಕ್ಷಸಿಯನ್ನು ಕೊಂದು ತನ್ನ ಲೋಕಕ್ಕೆ ಹೋಗಿದೆ. ಜರಾಸಂಧನ ಕೈಗೆ ಹಿಂದಿರುಗದೆ ತನ್ನ ಲೋಕಕ್ಕೆ ಆಗದೆ ಹೊರಟು ಹೋಗಿದೆ. ಇದರಿಂದ ಜರಾಸಂಧ ಅತ್ಯಂತ ಕೋಪಿಷ್ಠನಾಗಿದ್ದಾನೆ. ಕೋಪಿಷ್ಠನಾಗಿ 23 ಅಕ್ಷೌಹಿಣಿ ಸೈನ್ಯವನ್ನು ಕರ್ಕೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ. ಇಲ್ಲಿಯವರೆಗೆ ನಿನ್ನೆ ನಾವು ವಿಚಾರ ಮಾಡಿದ್ದೆವು. ಮಥುರಾ ನಗರದ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಜರಾಸಂಧ ಶಿಶುಪಾಲಾದಿಗಳನ್ನೆಲ್ಲ ತನ್ನ ಜೊತೆಗೆ ಇಟ್ಟುಕೊಂಡು ಅನೇಕ ತನ್ನ ಸಾಮಂತರಾದರನ್ನೆಲ್ಲ ಕರ್ಕೊಂಡು ಮಥುರಾ ನಗರದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದಿದ್ದಾನೆ. ಬಂದವ ದೂತರನ್ನಾಗಿ ಇಬ್ಬರನ್ನು ಕಳಿಸ್ತಾನೆ. ವಿಂದ ಅನುವಿಂದರು ಅಂತ ಇಬ್ಬರು. ಈ ವಿಂದ ಅನುವಿಂದರು ಕೃಷ್ಣನ ಮಹಿಷಿಯಾದಂತಹ ಅಷ್ಟಮಹಿಷಿಯರಲ್ಲಿ ಒಬ್ಬಳಾದಂತಹ ಮಿತ್ರವಿಂದೆಯ ಅಣ್ಣಂದಿರು, ಕೃಷ್ಣನ ಸೋದರತ್ತೆಯ ಮಕ್ಕಳು. ವಸುದೇವನ ತಂಗಿ ರಾಜಾಧಿದೇವಿ ಅಂತ ಒಬ್ಬಳು. ಆ ರಾಜಾಧಿದೇವಿಗೆ ಅವಂತಿ ದೇಶದ ರಾಜನಿಂದ 3 ಮಕ್ಕಳು. ವಿಂದ, ಅನುವಿಂದ್ರ, ವಿಂದ, ಮಿತ್ರವಿಂದೆ ಅಂತ. ಮಿತ್ರವಿಂದ ಹೆಣ್ಣು. ಇವಳನ್ನು ಈ ವಿಂದಾನುವಿಂದರಿಗೆ ಈ ಮಿತ್ರವಿಂದೆಯನ್ನು ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಪೇಕ್ಷೆ. ಆದರೆ ಕೃಷ್ಣ ಸ್ವಯಂವರದಲ್ಲಿ ಮಿತ್ರವಿಂದೆಯನ್ನು ತಾನು ಮದುವೆ ಆಗ್ತಾನೆ. ಮಿತ್ರವಿಂದೆ ಹೋಗಿ ಕೃಷ್ಣನಿಗೆ ಸ್ವಯಂವರದ ಮಾಲೆಯನ್ನು ವರಮಾಲೆಯನ್ನು ಹಾಕ್ತಾಳೆ. ಇದರಿಂದ ಕುಪಿತರಾಗಿ ಈ ವಿಂದಾನುವಿಂದರು ತನ್ನ 1 ಅಕ್ಷೌಹಿಣಿ ಸೈನ್ಯವನ್ನು ಹಿಡ್ಕೊಂಡು ಕುರುಕ್ಷೇತ್ರ ಯುದ್ಧಕ್ಕೆ ಕೌರವರ ಪಕ್ಷಪಾತಿಗಳಾಗಿ ಹೋಗ್ತಾರೆ.